ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ, ನಾನು ಸಮಾಜವಾದಿ ಅಂತಕ್ಕಂಥದ್ನ ಏನ್ ಮಾತನಾಡ್ತಾರೆ, ಬಹುಶಃ ಎಲ್ಲ ಸಮಾಜಗಳನ್ನು, ಎಲ್ಲ ಧರ್ಮದವ್ರನ್ನು, ಎಲ್ಲ ಜಾತಿ ಜನಾಂಗದವ್ರನ್ನು ಮೇಲೆತ್ತತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ನ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಅನೇಕ ವಿಚಾರಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಕಾರ್ಯವೈಖರಿಯನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿಜಿರವರು ಬಹಳ ಮೆಚ್ಕೊಂಡಿರ್ತಕ್ಕಂಥದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಬೇಕಾಗ್ತದೆ. ಅವರು ತಗೊಂಡಿರ್ತಕ್ಕಂಥ ಅನೇಕ ನಿರ್ಣಯಗಳು ಅತ್ಯಂತ ಐತಿಹಾಸಿಕವಾದಂತ ನಿರ್ಣಯಗಳು. ಬಹಳ ಜನ ಹೇಳ್ತಾರೆ ಕುಮಾರಣ್ಣ ಅವರು ಒಂದು ಇಂಡಸ್ಟ್ರಿಯನ್ನ ತಗೋಬರ್ಬೋದು, ಅನೇಕ ಜಿಲ್ಲೆಗಳಿಗೆ ಇಂಡಸ್ಟ್ರಿಯನ್ನ ಕೊಡಬಹುದು, ಅದರ ಮೂಲಕ ಉದ್ಯೋಗ ಸೃಷ್ಟಿಯಾಗತ್ತೆ ಅಂತ. ಆದ್ರೆ ಮತ್ತೆ ಅಲ್ಲಿಯೂ ಕೂಡ ರಾಜಕಾರಣವನ್ನ ಬೆರೆಸ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಇಂಡಸ್ಟ್ರಿಯನ್ನ ತಗೊಂಡ್ ಬರ್ಬೇಕು ಅಂತಕ್ಕಂಥದ್ದಾದ್ರೆ ಆ ಇಂಡಸ್ಟ್ರಿ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಭೂಮಿ, ಇನ್ನೊಂದು ನೀರು, ಇನ್ನೊಂದು ಕರೆಂಟು. ಈ ಮೂರು ಕೂಡ ಇವತ್ತು ಈ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದಕ್ಕೆ ಹಿಂದೇಟಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಕುಮಾರಣ್ಣ ಏನಾದ್ರೂ ಇಂಡಸ್ಟ್ರಿಗಳು ಈ ರಾಜ್ಯಕ್ಕೆ ತಗೊಂಡು ಬಂದು ಒಂದಷ್ಟು ಜನ ಯುವಕರಿಗೆ ಕೈ ತುಂಬಾ ಕೆಲಸ ಆಗೋಯ್ತು ಅಂತಕ್ಕಂಥದ್ದಾದ್ರೆ ಎಲ್ಲೋ ಒಂದ್ ಕಡೆ ಕುಮಾರಣ್ಣನಿಗೆ ಆ ಒಂದು ಕ್ರೆಡಿಟ್ ಸಲ್ಬಿಡುತ್ತೆ ಅಂತಕ್ಕಂಥ ಆತಂಕದಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವ್ಯಾವು ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಅವರ ಒಂದು ಪರಿಮಿತಿಯಲ್ಲಿ, ಅವರ ಒಂದು ಚೌಕಟ್ಟಿನಲ್ಲಿ ಇವತ್ತು ಯಾವ ರೀತಿ ಕೆಲಸ ಮಾಡಬಹುದು ಆ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ವೈಜಾಗ್ನ RINL ಸ್ಟೀಲ್ ಪ್ಲಾಂಟ್ ಏನಿದೆ, ಹತ್ತತ್ರ 30,000ಕ್ಕೂ ಹೆಚ್ಚು ಕುಟುಂಬಗಳು ಆ ಸ್ಟೀಲ್ ಪ್ಲಾಂಟ್ ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅದಕ್ಕೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂಥದಕ್ಕೆ ನಿರ್ಮಲಾ ಸೀತಾರಾಮನ್ ರವರು, ಹಣಕಾಸಿನ ಸಚಿವರು ಮೇಡಮ್ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ 11,500 ಕೋಟಿಯಷ್ಟು ಹಣವನ್ನ ಹೂಡಿಕೆ ಮಾಡಿ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ನ ಇವತ್ತು ತೆರಿತಕ್ಕಂಥದಕ್ಕೆ 30,000ಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾನ್ಯ ಕುಮಾರಣ್ಣ ಅವರು ಮಾಡಿದ್ದಾರೆ. ಮತ್ತೆ ಇವತ್ತು ಕುಮಾರಣ್ಣ ಅವರಿಗೆ ಮುಂದಿನ ಗುರಿ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಏನಿದೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನಮ್ಮ ಭದ್ರಾವತಿಯ ಕಾರ್ಖಾನೆ ಇವತ್ತೇನು ಮತ್ತೆ ಬಹಳ ವರ್ಷಗಳಿಂದ ಮುಚ್ಚೋಗಿದೆ, ಅದಕ್ಕೂ ಕೂಡ ಒಂದು ಮರುಜೀವವನ್ನ ತಂದು ಕೊಡ್ಲೇಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಮಾಡಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಜನತೆಯ ಪರವಾಗಿ ಚಿಂತನೆಯನ್ನ ಮಾಡಿ ಜನತೆಯ ಪರವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಅದೇ ರೀತಿ ಇವತ್ತು ಕೇಂದ್ರದ ಸಚಿವರಾಗಿಯೂ ಕೂಡ ಕಳೆದ 2 ವರ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥ ನಿರ್ಣಯಗಳು, ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಬಹುಶಃ ಎಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮುಂದೊಂದು ದಿನ ನಮ್ಮ ಕನ್ನಡ ನಾಡಿನಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರು, ಯಾಕೆಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ಒಂದು ಸದನದಲ್ಲಿ ಒಂದು ಘಟನೆ ನಡೀತಪ್ಪ. ಸದನದಲ್ಲಿ ಯಾವ ವಿಚಾರಗಳ ಚರ್ಚೆ ಆಗಬೇಕು, ಕಲಾಪದಲ್ಲಿ ಆ ಒಂದು ಪುಣ್ಯ ಸ್ಥಳದಲ್ಲಿ ನಿಂತ್ಕೊಂಡು ರಾಜ್ಯದ ಜನತೆಯ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಮೂಲಕ ಅದಕ್ಕೆ ಯಾವ ರೀತಿ ಒಂದು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನ ಕಿವಿ ಹಿಂಡೋ ಮೂಲಕ ಅದನ್ನ ಯಾವ ರೀತಿ ಸರಿ ದಾರಿಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಚರ್ಚೆಗಳು ಇವತ್ತು ಸದನದಲ್ಲಿ ನಡೀತಾ ಇಲ್ಲ. ಸದನದಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ, ನಿನ್ನೆ ಕೊನೆ ದಿನ ಸದನದಲ್ಲಿ ಏನೇನ್ ಚರ್ಚೆಗಳಾಯ್ತು. ನಿಜಕ್ಕೂ ಇದೆಲ್ಲ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಂಥ ಚರ್ಚೆಗಳು ಹಿಂದೆಂದೂ ಕೂಡ ನಡೆದಿಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೋ ನಮ್ಮ ಸಾಮಾಜಿಕ ಜಾಲತಾಣದ ಒಂದಷ್ಟು ಅಭಿಮಾನಿಗಳು ಒಂದಷ್ಟು ವಿಡಿಯೋನ ಹಾಕಿದ್ರು. ಹಿಂದಿನ